ತೋರಿಸಿ ನಾನು ಬನ್ನಿ. ನಮಸ್ಕಾರ ಆತ್ಮೀಯ ಚಾಲಕರು ಮತ್ತು ಮಾಲೀಕರು ಬಂಧುಗಳಿಗೆ. ನೋಡಿ, ನಾನು ಸಾಕಷ್ಟು ಜನ ನನ್ನ ಚಾಲಕ ಮಿತ್ರರಿಗೆ ಮತ್ತು ನನ್ನ ಯೂನಿಯನ್ ಮೆಂಬರ್ಗಳಿಗೆಲ್ಲ ಹೇಳಿದ್ದೆ, GPS ಪ್ಯಾನಿಕ್ ಬಟನ್ನು ಏನು ಇವತ್ತು ಅವ್ಯವಸ್ಥೆ ನಡೀತಾ ಇದೆ, ಅವ್ಯವಸ್ಥೆಗೆ ಸಂಬಂಧಪಟ್ಟಂಗೆ ನಾನು ನಿನ್ನೆ ಕೂಡ ಒಂದು ವಿಡಿಯೋ ಮಾಡೋ ಮುಖಾಂತರ ಆಯುಕ್ತರ ಗಮನಕ್ಕೆ ತಂದಿದ್ದೀನಿ. ಕಳೆದ 4 ವರ್ಷದಿಂದ ನಾನು ಸಾಕಷ್ಟು ಬಾರಿ ದೂರನ್ನು ಕೂಡ ಕೊಟ್ಟಿದ್ದೆ. ದಾಖಲೆಗಳ ಸಮೇತ ನಾನು ಇವತ್ತು ಬಂದು ರಾಜಾಜಿನಗರ FC ಎಲ್ಲಿ ಮಾಡ್ತಾರೆ ಆ ಜಾಗದಲ್ಲಿ, ಅವರ ಪಾರ್ಕಿಂಗ್ ಏನು FC ಮಾಡ್ತಾರೆ ಆ ಜಾಗದಲ್ಲಿ ನಿಂತಿದ್ದೀನಿ. ಇಲ್ಲಿ FC ಮಾಡದೆ ತಡೆ ಹಿಡಿದಿದ್ದೀನಿ. ಇನ್ನೂ ಅಧಿಕಾರಿಗಳು ಯಾರೋ ಬಂದು FC ಮಾಡಿಲ್ಲ. ಇವತ್ತು ಇಲ್ಲಿ ನಿಂತಿರೋ ಎಲ್ಲ ಚಾಲಕರು ಮಾಲೀಕರು ನೋವು ತಿನ್ನಲಿಕ್ಕೆ ಕಾರಣ, ಇವತ್ತು ಅವ್ರ ದುಡಿಮೆ ನಷ್ಟ ಆಗಲಿಕ್ಕೆ ಕಾರಣ ಆ ಅಯೋಗ್ಯರು ಯಾರು ಈ GPS ಪ್ಯಾನಿಕ್ ಬಟನ್ ಟೆಂಡರ್ ಇದಲ್ಲ, ಡಿವೈಸ್ ಫಾರಂ ಯಾರು ಆ ಟೆಂಡರನ್ನು ಮಾಡಿ ಡ್ಯೂಟಿ ಮಾಡ್ಲಿಕ್ಕೆ ಕೊಟ್ಟಿದ್ದಾರಲ್ಲ, ಅವ್ರಿಗೆ ಇದೊಂದು ಎಚ್ಚರಿಕೆ ಆಗಿದೆ. ಇವತ್ತು ಪ್ರತಿಯೊಬ್ಬ ಚಾಲಕರು ನೋಡಿ, ಅವರೆಲ್ಲ ದುಡಿಮೆ ಮಾಡುವಂಥವ್ರು. ಇವ್ರು ಗಾಡಿಗಳು FC ಆಗಿದ್ರೆ ನಿಂತಿದೆ ಬೆಳಗ್ಗೆಯಿಂದ, ಅವರು ದುಡಿಮೆ ಮಾಡಬೇಕಿತ್ತು. ಇವತ್ತು ಗಾಡಿಗಳು ಬಂದು FC ಆಗಿದ್ರೆ ನಿಂತ್ಕೊಳ್ಳೋ ಕಾರಣ ಆ ಅಯೋಗ್ಯ ಅಧಿಕಾರಿಗಳು ಟೆಂಡರ್ ಮಾಡಿ ಕೋಟಿಗಟ್ಟಲೆ ಲೂಟಿ ಮಾಡ್ತಿದ್ರಲ್ಲ, ಬರ್ರಯ್ಯ ಮೊನ್ನೆ ಅವ್ರ ಹೆಂಡತಿ ಮಕ್ಕಳು ಊಟ ಹಾಕಿ ನೋಡೋಣ. ಒಂದೊಂದು ದಿನ ದುಡಿಮೆ ಮಾಡಿದ್ರೆ ಅವ್ರ ಜೀವನ ನಡೀತದೆ. ನಿಮಗೆ AC ರೂಮಲ್ಲಿ ಕುತ್ಕೊಂಡು ಸೈನ್ ಹಾಕಿ ಲೂಟಿ ಮಾಡೋದಷ್ಟು ಸುಲಭ ಅಲ್ಲ ರೀ ದುಡಿಯೋದು. ಏನು ಅನ್ಕೊಂಡಿದ್ರ ನೀವು? ನಿಮ್ಮನ್ನ ಯಾರು ಪ್ರಶ್ನೆ ಮಾಡಬಾರ್ದಾ? ನೀವು ಮಾಡಿದ್ರೆ ಅಯೋಗ್ಯ ಕೆಲಸಗಳನ್ನ ಕೇಳಲೇಬಾರ್ದಾ? ಇವತ್ತು ಎಲ್ಲ ಚಾಲಕರ ಮಾಲೀಕರಿಗೆ ಯಾಕೆ ತೊಂದರೆ ಆಗ್ತದೆ? ನಿಮ್ಮಿಂದ ನೀವು ಮಾಡ್ತಾರ ಅವ್ಯವಸ್ಥೆಯಿಂದ, ನೀವು ಮಾಡ್ತಾರ ಹಗಲು ದರೋಡೆಯಿಂದ, ನೀವು ಮಾಡ್ತಾರ ಲೂಟಿಗಳಿಂದ ಇವತ್ತು ಚಾಲಕರ ಮಾಲೀಕರು ಕಷ್ಟಪಡುವಂಥ ಪರಿಸ್ಥಿತಿ ತಂದಿದ್ದೀರಾ. ಇವತ್ತು ಇಲ್ಲಿ ನಿಂತಿರೋರ್ಗೂ ಅದೇ ಸಮಸ್ಯೆನೇ. ಇವತ್ತು ಬಂದು ಇವತ್ತು FC ಮಾಡಿದ್ದಾರೆ ಅಂದರೆ ಇವತ್ತು ಆಗಲ್ಲ. ಇದು ಗೊತ್ತಿದ್ದು ನಾನು ಹೇಳ್ತೀನಿ ಕೇಳಿ, ನಿಮ್ಮ ಅವ್ಯವಸ್ಥೆ ಎಷ್ಟು ಕೂಲಿಗೆಟ್ಟಿದೆ ಅಂತ. ಅರ್ಥ ಆಯ್ತಾ? ನೀವು ಈ ಗಾಡಿಗಳು ಇವತ್ತು ಬಂದಿದ್ದಲ್ಲ, ಇವತ್ತು FC ಆಗಲ್ಲ. ಯಾಕೆ? ಆ ಡಿವೈಸ್ ಖುಷಿ ಆಗಲ್ಲ, ಅವ್ರು ಮಾಡೋಕ್ಕಾಗಲ್ಲ. ಬರೀ ಸರ್ಕಾರ ಚಲನ್ ಕಟ್ತೀರಾ ಆಯಿತು. ಅವ್ರು 50 ಸರಿ ಪಾಪ ಫೋನ್ ಮಾಡಬೇಕು, ಯಾವುದೋ ಔಟ್ ಸ್ಟೇಷನ್ ಟ್ರಿಪ್ ಹೋಗಬೇಕಾಗುತ್ತೆ, ಯಾವುದೋ ಕಂಪನಿ ಡ್ಯೂಟಿ ಮಾಡಬೇಕಾಗುತ್ತೆ, ಅಥವಾ ಯಾವುದೋ ಓಲಾ ಊಬರ್ ಸಂಸ್ಥೆನೋ ಇನ್ನೊಂದು ಕಡೆ ಎಲ್ಲ ದುಡಿತಿರ್ತಾರೆ. ಅಲ್ಲೆಲ್ಲ ಡಾಕ್ಯುಮೆಂಟ್ಸ್ ರಿಲೀಸ್ ಇಲ್ಲಂದ್ರೆ FC ಆಕ್ಟಿವೇಟ್ ಆಗಿಲ್ಲ ಅಂದರೆ ದುಡಿಮೆನೇ ಸಿಕ್ಕಲ್ಲ. ಈ ದುಡಿಮೆ ನೀವು ಕಟ್ಕೊಡ್ತೀರೇನ್ರಿ? AC ರೂಮಲ್ಲಿ ನಿಮಗೆ ಡ್ರೈವರು, ಜೀಪು, ಇನೋವಾ, ಕೃಷ್ಣ ಕಾರು ಎಲ್ಲ ಬರ್ತದೆ, ಸೈನ್ ಹಾಕಿ ಡ್ಯೂಟಿ ಮಾಡ್ತಿರಲ್ಲ, ಕಟ್ಕೊಡೋಕ್ಕಾಗ್ತದೆ ಅವ್ರ ಬದುಕನ್ನ? ಹೇಳಿ. ನಾನು ಹೇಳಿದ್ದೀನಿ, ದಿನನಿತ್ಯ ಈ ರೀತಿ ಡಿವೈಸ್ಗಳು ಎಷ್ಟು ಬಿಸ್ತಾ ಇದ್ದೀವಿ, ಎಷ್ಟು ಸಮಸ್ಯೆಗಳಾಗಿದೆ ಅಂತ. ಪ್ರತಿಯೊಂದು RTOದಲ್ಲಿ ನಾಳೆ ಇವತ್ತಿಂದ ಲೈವ್ ಶುರು. ನೀವು ಯಾರು ಟೆಂಡರ್ ಮಾಡಿದ್ರೆ ನೀವೇ ರೋಡ್ ಬರಬೇಕು. ನೀವೇ ಬಂದು ಪ್ರತಿಯೊಬ್ಬ ಚಾಲಕರಿಗೆ ಅವರು ಬೆಳಗ್ಗೆ ಈಗ ಗೌರ್ಮೆಂಟ್ಗೆ FC ಚಲನ್ ಕಟ್ಟಿದ್ರೆ 9 ಗಂಟೆ ಚಲನ್ ಕಟ್ಟಿದ್ರೆ 11 ಗಂಟೆಗೆ FC ಪಾಸ್ ಆಗುತ್ತೆ. ಅದೇ ಡಿವೈಸ್ ಹಾಕೊಂಡ್ರೆ ಟ್ಯಾಕ್ಸಿ ಡ್ರೈವರ್ಗಳಿಗೆ 2 ತಿಂಗಳು 3 ತಿಂಗಳಾದರೂ FC ಆಗ್ತಿಲ್ಲ. ಇಂಥ ವ್ಯವಸ್ಥೆ ಕಾರಣ ಯಾರು? ನೀವೇ ಮೂಲ ಕಾರಣ. ನೀವು ಟೆಂಡರ್ ಮಾಡಿದ್ರಲ್ವಾ, ಟೆಂಡರ್ ಮಾಡಿದ್ಮೇಲೆ ಅದು ತಕ್ಕಂಗೆ ಅವ್ರಿಗೆ ವ್ಯವಸ್ಥೆ ಮಾಡ್ಕೊಡ್ಬೇಕು. ನೋಡಿ, ಕಳೆದ ವರ್ಷ ನಾನೇ ಹಾಕ್ಸಿರುವಂಥ ಡಿವೈಸ್ ಕಿತ್ತಾಕಿ ಇವತ್ತು ಮತ್ತೆ ಹೊಸ ಡಿವೈಸ್ ಹಾಕಿದ್ದೀನಿ ಚಾಲಕರಿಗೆ. ಅವ್ನ ಮನೇಲಿ ಕೂತಿದ್ದಾನೆ ಪಾಪ, ರಾತ್ರಿ ಎಲ್ಲ ತೊಗೊಂಡು ಮಾಡಿದ್ದಾನೆ. ಎಲ್ಲ ಅವನ್ನೇ ಕರೆಸಿ ನಿಂತ್ಕೊಂಡ್ಬಿಡ್ತಿದ್ದೆ. ಈಗ ಒಂದು ರೆಸ್ಟ್ ಮಾಡೋ ಮಗ ನಾನು ಮಾಡ್ತೀನಿ ಅಂತ ಹೇಳಿದ್ದೀನಿ. ಇವತ್ತು ಈ ಡಿವೈಸ್ ಅನ್ಟ್ಯಾಗ್ ಆಗ್ತಿಲ್ಲ, ಹೊಸ ಡಿವೈಸು ಟ್ಯಾಗ್ ಆಗ್ತಾ ಇಲ್ಲ. ಇದಕ್ಕೆ ಯಾರು ಕಾರಣ? ಯಾಕೆ ಟೆಂಡರ್ ಕೊಟ್ರಿ ನೀವಂತ ಸಂಸ್ಥೆಗಳಿಗೆ? ನಿಮ್ಗೆ ಗೊತ್ತಿಲ್ವಾ? ನಿಮ್ದು ಬಂದ್ಬಿಟ್ಟು ಬಕ್ಸಿಸು ನಿಮ್ದು ಆಗೋಯ್ತು, ಇವ್ರುಗಳು ಹಾಳಾಗೋಗಿ ಅಲ್ವಾ? ಇದು ನಿಲ್ಲಬೇಕು. ನೀವು ಯಾರು ಟೆಂಡರ್ ಮಾಡಿದ್ರೆ ನೀವೇ ಬರಬೇಕು. ಆಯ್ತ್ರೆ ಅವ್ರನ್ನ ಕಳಿಸ್ಬೇಕು. ಆಯ್ತ್ರೆ ನಾನು RTO ಬಂದರೂ ಬಿಡಲ್ಲ, ಇನ್ಸ್ಪೆಕ್ಟರ್ ಬಂದರೂ ಬಿಡಲ್ಲ, ಯಾವ ಕಂಪನಿಯವ್ರು ಬಂದರೂ ಬಿಡಲ್ಲ. ನಾವು ಸರ್ಕಾರಕ್ಕೆ ದುಡ್ಡು ಕೊಟ್ಟಿದ್ದೀವಿ. ಪುಕ್ಸಟ್ಟೆ ಯಾವ ಚಾಲಕರು ಮಾಲೀಕರು ಹಾಕ್ಸಿಲ್ಲ, ಯಾರಿಗೂ ಫ್ರೀಯಾಗಿ ಕೊಟ್ಟಿಲ್ಲ. ಕಾಸು ಇಸ್ಕೊಂಡು ಹಾಕ್ಸಿದ್ದೀರಾ. ಕಾಸು ಇಸ್ಕೊಂಡು ಹಾಕ್ಸಿದ್ಮೇಲೆ ಅದು ತಕ್ಕಂಗೆ ವ್ಯವಸ್ಥೆ ಸಿಗಬೇಕು. ಆನ್ ಸ್ಪಾಟಲ್ಲಿ ನಮ್ಗೆ ಆಗಬೇಕು. FC ಹೆಂಗೆ ಇನ್ಸ್ಪೆಕ್ಟರ್ ನೋಡಿದ ತಕ್ಷಣ 1 ಅವರಲ್ಲಿ FC ಆಗುತ್ತೋ, ಈ ಡಿವೈಸ್ ಹಾಕಿರೋ ಗಾಡಿಗಳು ಎಲ್ಲೋ ಟ್ಯಾಕ್ಸಿಯವರು, ಮಿನಿ ಬಸ್ನವರು ಯಾರಿದ್ದಾರೆ ಎಲ್ರಿಗೂ ಇವತ್ತೇ FC ಪುಷ್ ಆಗಬೇಕು. ಅದು ನಿಮ್ಮ ಮನೆ ಬರ. ನೀವು ಯಾವನ ಕೊಟ್ಟರೋ ಏನು ಕೊಟ್ಟರೋ, ನಿಮ್ಗೇನು ಬೇಕು? ಲಂಚ ಬೇಕು, ಕೊಟ್ಟಿದ್ದೀವಿ, ಕೊಡ್ತಾ ಇದ್ದೀವಿ. ಹೇಳಿ, ಇದಕ್ಕೊಂದು ದರ ನಿಗದಿ ಮಾಡಿಲ್ಲ. ನೀವು ಇಷ್ಟ ಬಂದಷ್ಟು ಡ್ಯೂಟಿ ಮಾಡ್ತಾ ಇದ್ದೀರಾ, ನೀವು ಕೇಳಿದಷ್ಟು ಕೊಡ್ತಾ ಇದ್ದೀವಿ ಅಂದಮೇಲೆ FC ಹೆಂಗೆ ಅಪ್ರೂವಲ್ ಆಗುತ್ತೆ ಒಂದೇ ದಿನಕ್ಕೆ, ಇದು ಅಪ್ರೂವಲ್ ಆಗಬೇಕು. ಅದು ನಿಮ್ಮ ಜವಾಬ್ದಾರಿ ಮಾಡಿ. ನೋಡಿ, ಎಲ್ಲ ಗಾಡಿ ನಿಂತಿದೆ. ಚಾಲಕರು ಮಾಲೀಕರು ಅರ್ಥ ಮಾಡ್ಕೋಬೇಕು. ನಾಳೆ ಯಾವ ಕಚೇರಿಗೆ ಬರ್ತೀನಿ ಅಂತ ನಾನು ಸಂಜೆ ಅಪ್ಡೇಟ್ ಆಗ್ತೀನಿ. ನಾಳೆ ಯಾವ ಕಚೇರಿ ಬರ್ತೀನಿ ಅದು ಹಿಂಗೆ ಆಗುತ್ತೆ. ದಯವಿಟ್ಟು ನೀವು ಬೈಕೊಂಡ್ರು ಪರವಾಗಿಲ್ಲ. ಯಾಕಂದರೆ 100 ಜನ ಚಾಲಕರ ಸಮಸ್ಯೆ ಇದು. ಯಾರಿಗೋ ಒಬ್ಬರಿಬ್ಬರಿಗೆ ಆಗ್ತಾ ಇದೆ, ಇನ್ನು 90 ಜನಕ್ಕೆ ಆಗ್ತಾನೇ ಇಲ್ಲ. ಪ್ರತಿದಿನ ಇದೇ ಸಮಸ್ಯೆ ಆಗಿದೆ. ಎಲ್ಲ ತೋರಿಸಿ 2 ಗಂಟೆ ಗಾಡಿ ನೋಡಿ, ಇಷ್ಟು ಟ್ಯಾಕ್ಸಿಗಳು ನಿಂತಿದೆ. ಇವರೆಲ್ಲ ದಿನನಿತ್ಯ ದುಡಿದು ಬದುಕುವಂಥವ್ರು. ಇವ್ರಿಗೆ ಈ ಅವ್ಯವಸ್ಥೆನ ನಿಮ್ಮದು? ಬನ್ರಿ, ಯಾರು ಟೆಂಡರ್ ಮಾಡಿದಂಥ ಆಯುಕ್ತರು ನೀವು? ಬರ್ರಿ, ಹಾಕತ್ತಿದ್ರೆ ಬರ್ರಿ. ನಿಮ್ಮ ಚೇಂಬರ್ಗೆ ಬಂದರೆ ಲಿಸ್ಟ್ ಕೊಡಿ ಅಂತೀರಲ್ಲ, ನಾನು ಕೊಡ್ಬೇಕಾ ಲಿಸ್ಟು? ನೀವು ಕೊಡ್ಬೇಕಾ? ದುಡ್ಡು ಕಟ್ಸ್ಕೊಳ್ಳೋದು ಯಾರು? ನೀವು. FC ಫೀಸ್ಗೆ ದುಡ್ಡು ಕಟ್ಸ್ಕೊತಾರದು ನೀವು, ಡಿವೈಸ್ ಹಾಕ್ಸ್ಕೊಳಕ್ಕೆ ದುಡ್ಡು ತಗೊಂತಾರದು ನೀವು. ನಿಮ್ಮ ಹತ್ರ ಇರಬೇಕ್ರಿ ಲಿಸ್ಟು. ನನ್ನ ಆಫೀಸಲ್ಲೆಲ್ಲ ಲಿಸ್ಟ್ ಇರೋದು. ನಾನು ದೂರು ಕೊಡಬೇಕು, ದೂರು ಕೊಟ್ಟಿದ್ದೀನಿ. ಕ್ರಮ ತಗೋಬೇಕು, ಲಿಸ್ಟ್ ನೀವು ತರಿಸ್ಕೋಬೇಕು. ಸಂಬಳ ನೀವು ತಗೊಂತಾರದು, ಲಂಚ ನೀವು ತಗೊಂತಾರದು, ಭ್ರಷ್ಟಾಚಾರ ಮಾಡ್ತಾರದು ನೀವು, ನಾನಲ್ಲ. ನನಗೆ ಹೇಳ್ತೀರಾ ಲಿಸ್ಟ್ ತಗೊಂಬನಿ ಅಂತ? ಬರ್ರಿ, ಲಿಸ್ಟು ಕೊಡ್ತೀನಿ. ಈಗ ರೋಡಲ್ಲಿ ಇಟ್ಕೊಂಡು ಕೊಡ್ತೀನಿ ಬರ್ರಿ. ಚಾಲಕರ ಕೈಲಿ ಏನು ಅನ್ಕೊಂಡಿದ್ದೀರಾ ನೀವು? ಚಾಲಕರ ಮಾಲೀಕರು ಬಿಟ್ಟಿದ್ದೀವಿ ನಾವು ಇಲ್ಲಿ. ಬಂಡವಾಳ ಹಾಕೊಂಡು ತಗೊಂಬಂದು ನೀವು ಹೇಳಿದ್ದೆಲ್ಲ ಮಾಡ್ಕೊಂಡು ಬಂದರೆ ಬೆಳಗ್ಗೆ ಇದ್ರೆ ಹೊಸ ಕಾನೂನು ತರ್ತಿರಲ್ಲ. ಏನು ನ್ಯಾಯ ಕೊಟ್ಟಿದ್ದಾರೆ ನೀವು ನಮಗೆ?
ನೋಡಿ ತೋರಿಸ್ತೀನಿ, ಯಾವ ಗಾಡಿನೂ ಎಫ್ ಸಿ ಆಗಲ್ಲ ಇವತ್ತು. ಹಾಕ್ತೀನಿ ಕೋರ್ಟಿಗೆ ಪಿಟಿಷನ್ ಹಾಕ್ಸಿ ಕರೆಸ್ತೀನಿ ನಿಮ್ಮನ್ನೆಲ್ಲ ಕೋರ್ಟ್ಗೆ. ದಯಮಾಡಿ ಚಾಲಕರು ಮಾಲೀಕರು ಅರ್ಥ ಮಾಡ್ಕೋಬೇಕು. ಇದು ನಾನು ಬರೀ ಒಂದು 2-3 ಉದಾಹರಣೆ ಅಷ್ಟೇ, ಸಾಕಷ್ಟಿದೆ. ಆಮೇಲೆ ನೊಂದಿರೋಂಥ ಚಾಲಕರನ್ನ ಕರ್ಸೋಕ್ಕೂ ನನಗೂ ಬೇಜಾರಾಗುತ್ತೆ ಪಾಪ. ಯಾಕಂದರೆ ಅವರು ನೋಡಿ ಈಗ ಎಫ್ ಸಿ ಇದ್ದಾರೆ ಕಾರಣ ಅವರು ರಾತ್ರಿ ಹೊತ್ತು ಕದ್ದು ಮುಚ್ಚಿ ಓಡಿಸೋಂಥ ಪರಿಸ್ಥಿತಿಯಲ್ಲಿ ಇದ್ದಾರೆ. ಅವರು ರಾತ್ರಿ ಓಡಿಸಿದ್ರೆ ಟ್ರಾಫಿಕ್ ಸಮಸ್ಯೆ, ಪೊಲೀಸ್ನವರ ಪ್ರಾಬ್ಲಮ್ಮು, ಅದು ಇದು ಆರ್ ಟಿ ಒ ಕಟ್ಟ, ಹಂಗಾಗಿ ಅವ್ರು ಓಡಿಸೋಕ್ಕಾಗ್ತಿಲ್ಲ. ಟ್ರಾಫಿಕಲ್ಲಿ ಆಕ್ಸಿಡೆಂಟ್ ಹೆಚ್ಚು ಕಡಿಮೆ ತಲೆ ಬರುತ್ತೆ ಅಂತ ಕದ್ದು ಮುಚ್ಚಿ ಗಾಡಿ ಓಡಿಸೋಂಥ ವ್ಯವಸ್ಥೆಗೆ ತಗೊಂಡು ನಿಲ್ಲಿಸಿದ್ದಾರೆ ಈ ಮುಖಾಳರು, ಅಯೋಗ್ಯರು, ಭ್ರಷ್ಟರು. ಇವ್ರನ್ನ ಪ್ರಶ್ನೆ ಮಾಡಲಿಕ್ಕೆ ಆ ಚಾಲಕರು, ಯಾಕೆಂದರೆ ಅವ್ರಿಗೆ ಗೊತ್ತಿರಲ್ಲ, ಅವ್ರಿಗೆ ಕಾನೂನು ಗೊತ್ತಿಲ್ಲ, ಅವ್ರಿಗೆ ಏನು ಮಾಡಬೇಕು ಅನ್ನೋದು ಗೊತ್ತಿಲ್ಲ. ಈಗ ನಾವು ಆದರೆ ನಮ್ಗೆ ಇದ್ರ ಬಗ್ಗೆ ಎಲ್ಲ ನಾಲೆಡ್ಜ್ ಇರೋದ್ರಿಂದ ಇದ್ರ ಬಗ್ಗೆ ವಿಚಾರವಾಗಿ ಸಂಪೂರ್ಣವಾಗಿ ತಿಳ್ಕೊಂಡಿರೋದನ್ನ ನಾವು ಪ್ರಶ್ನೆ ಮಾಡ್ತಾ ಇದ್ದೀವಿ. ದಯಮಾಡಿ ಎಲ್ಲ ಆರ್ ಟಿ ಒ ಕಚೇರಿಗಳಿಗೆ ಮುಂದಿನ ದಿನಗಳಲ್ಲಿ ಎಫ್ ಸಿಗೆ ಹೋಗುವಂಥ ಯಾರೇ ಚಾಲಕರ ಮಾಲೀಕರಿರಲಿ, ನಿಮಗೆ ಒಂದು ದಿನ ಕೂಡಲೇ ಆದರೂ ಪರವಾಗಿಲ್ಲ, ದಯಮಾಡಿ ಅರ್ಥ ಮಾಡ್ಕೋಬೇಕು. ಈ ಭ್ರಷ್ಟರನ್ನ ಪ್ರಶ್ನೆ ಮಾಡುವಂಥ ಕೆಲಸ ನಾವು ಮಾಡಬೇಕಾಗ್ತದೆ. ಮಾಡಲಿಲ್ಲ ಅಂದರೆ ನಿಮಗೆ ಮುಂದಿನ ದಿನಗಳಲ್ಲಿ ಬದುಕಲಿಕ್ಕೆ ಬಿಡಲ್ಲ. ಇವರು ಅಯೋಗ್ಯರಿದ್ದಾರೆ, ಲೂಟಿ ಒಂದೇ ಇವ್ರ ಜೀವನ. ನೀವುಗಳು ಸಾಧ್ಯವಾದಷ್ಟು ನಾನು ನೇರವಾಗಿ ಕೇಳ್ತಾ ಇದ್ದೀನಿ, ಪ್ರತಿಯೊಬ್ಬನು ಆರ್ ಟಿ ಒ ಕಚೇರಿಗೆ ಹೋಗಿ ಗೌರ್ಮೆಂಟ್ ಚಾಲನ್ ಕಟ್ಟಿ ಎಫ್ ಸಿ ಮಾಡೋಂಥ ಕೆಲಸ ಮಾಡಿರಿ. ಅವ್ರಿಗೆ ಹೋಗ್ಬೇಕಾದ್ರೆ ಲಾಭಗಳನ್ನ ಕಮ್ಮಿ ಮಾಡಿ, ಅವಾಗ ಅವರೇ ದಾರಿಗೆ ಬರ್ತಾರೆ. ನೀವು ಅವ್ರಿಗೆ ಎದುರ್ಕೊಂಡು ಯಾವುದೋ 3ನೇ ವ್ಯಕ್ತಿ ಮುಖಾಂತರ ಎಫ್ ಸಿಗೆ ಹೋಗಿ ಅವ್ರ ಲಾಭ ಹೇಳಿದ್ನಲ್ಲ, ಸಂಬಳಕ್ಕಿಂತ ಗಿಂಬಳನೇ ಜಾಸ್ತಿ ಇದೆ ಅವ್ರಿಗೆ. ಸಂಬಳ ಬರಲಿಲ್ಲ ಅಂದರೆ ಸರ್ಕಾರದಿಂದ 4 ತಿಂಗಳು ಸಂಬಳ ಬಂದಿಲ್ಲ ತಲೆ ಕೆಡಿಸ್ಕೊಳ್ಳಲ್ಲ. ಅವ್ರು ಬರೋದು ಡೈಲಿ ಬಂದು ಬೀಳ್ತಾ ಇರ್ತದಲ್ಲ, ಲಕ್ಷಾಂತರ ರೂಪಾಯಿ ರೀ. ಒಂದೊಂದು ಆಫೀಸಲ್ಲಿ ಎಷ್ಟೆಷ್ಟು ಲಕ್ಷ ಅಂತ ಹೇಳ್ಬಿಟ್ರೆ ನಾಚಿಕೆ ಆಗುತ್ತೆ ನಿಮಗೆ. ನೀವು ಬಂಡವಾಳ ಹಾಕಿ 20 ಲಕ್ಷ 30 ಲಕ್ಷ ಕೊಟ್ಟು ಕಾರ್ ತಗೊಂಬತ್ತೀರಾ, ನಿಮ್ಮ ಕಾರ್ ಲೋನ್ ತೀರ್ಸೋಕ್ಕಾಗಲ್ಲ 3 ವರ್ಷ 4 ವರ್ಷ ಆದ್ರೂ. ಅರ್ಥ ಇದ್ರಾ? ದಯಮಾಡಿ ಅರ್ಥ ಮಾಡ್ಕೊಳ್ಳಿ. ಪ್ರಶ್ನೆ ಮಾಡೋಂಥರಾಗಿ ಪ್ರಶ್ನೆ ಮಾಡಬೇಕು. ನೀವೇ ನೇರವಾಗಿ ಹೋಗಿ ಎಫ್ ಸಿ ಮಾಡಿಸಿ. ಯಾಕೆ ಮಾಡಲ್ಲ ನೋಡಿ, ಇಂಥ ವ್ಯವಸ್ಥೆ ಇದೆ. ಎಲ್ಲಿದೆ? ಕಳೆದ ವರ್ಷ ಹಾಕಿರೋ ಡಿವೈಸ್ಗೆ ಬೆಲೆ ಇಲ್ಲ, ಮತ್ತೆ 10-11 ಸಾವಿರ ಕೊಟ್ಟು ಹಾಕ್ಸೋಂಥ ವ್ಯವಸ್ಥೆ. ಯಾವುದು ಇವೆಲ್ಲ ಸಂಸ್ಥೆಗಳು? ಯಾಕ್ರಿ ಹಿಂಗೆಲ್ಲ ಮಾಡ್ತಾರೆ? ಪ್ರಶ್ನೆ ಮಾಡ್ರಪ್ಪ. ನೀವು ಸ್ವಲ್ಪ ನಮ್ಮ ಗಮನದಲ್ಲಿದೆ, ನಾವು ಮಾಡ್ತಾ ಇದ್ದೀವಿ, ನೀವುಗಳು ಮಾಡಬೇಕಾಗ್ತದೆ. ಯಾಕಂದರೆ ನೀವು ಸರ್ಕಾರಕ್ಕೆ ಆದಾಯ ತುಂಬ್ತಾ ಇರೋದು, ನೀವು ಕಟ್ಟೋ ತೆರಿಗೆ ಹಣದಲ್ಲಿ ಅವ್ರು ಸಂಬಳ ತೊಗೊಳ್ತಿದ್ದಾರೆ. ಜೊತೆಗೆ ನೀವೇ ಗಿಂಬಳನೂ ಕೊಟ್ಟು ಸಾಕ್ತಾ ಇದ್ದೀರಾ ಅವ್ರನ್ನ. ನಿಮ್ಮ ಕಾರ್ಗೆ ಟೈರ್ ಇರುತ್ತೋ ಇಲ್ಲೋ, ಎಫ್ ಸಿ ಮಾಡ್ಸಕ್ಕೆ ಬಂದಾಗ ಬಣ್ಣ ಸರಿ ಇರುತ್ತೋ ಇಲ್ಲ, ಹೆಡ್ಲೈಟ್ ರೆಡಿ ಮಾಡಿಸ್ಕೊತಾರೋ ಇಲ್ಲ, ಅವ್ನ ಅಧಿಕಾರಿ ಓಡಾಡೋ ಕಾರ್ ನೋಡ್ಬಿಟ್ರೆ ಶಾಕ್. ಅವರು 30 ಲಕ್ಷದ್ದು 70 ಲಕ್ಷದ್ದು 1 ಕೋಟಿ ರೂಪಾಯಿ ಕಾರಲ್ಲಿ ಆರಾಮಾಗಿ ಜಾಲಿ ಮಾಡ್ತಾರೆ ಅವ್ರು ಹೆಂಡತಿ ಮಕ್ಕಳಾಗ. ನೀವು ಟ್ಯಾಕ್ಸ್ ಕಟ್ಟೋರು ನಿಮ್ಮ ಗಾಡಿ ಎಫ್ ಸಿಗೆ ಬರಬೇಕು ಅಂದರೆ ಯಾವುದೋ ಸೆಕೆಂಡ್ ಹ್ಯಾಂಡ್ ಟೈರ್ ಹಾಕೊಂಡು ಬರೋ ಪರಿಸ್ಥಿತಿ ಬಂದಿದ್ದೀರಾ. ಅರ್ಥ ಮಾಡ್ಕೊಳ್ಳಿ. ಇನ್ನಾದರೂ ಬದಲಾವಣೆ ಆಗಿ ಪ್ರಶ್ನೆ ಮಾಡೋವಂತಾಗಿ ಇದೇ ದಿನನಿತ್ಯ ಆಗೋದ್ರೆ ಭಾಳ ಸಮಸ್ಯೆ ಆಗುತ್ತೆ. ನೋಡಿ, ಇಲ್ಲಿಗೆ ನಿಲ್ಲಿಸಿದೆ ಸಾರಿಗೆ ಆಯ್ತರು. ಈಗ ಟೈಮ್ 11 ಗಂಟೆ ಆಯಿತು, ಇನ್ನೂ ಉತ್ತರ ಕೊಟ್ಟಿಲ್ಲ. ಇವತ್ತು ಖಂಡಿತ ಸಂಪೂರ್ಣವಾಗಿ ಒಂದು ಗಾಡಿ ಎಫ್ ಸಿ ಆಗಲ್ಲ ಸ್ವಾಮಿ. ನನಗೆ ಇದಕ್ಕೆ ರಿಸಲ್ಟ್ ಬೇಕೇ ಬೇಕು. ಇದೇನು ಸಮಸ್ಯೆ ಆಗಿದೆ ಇದು ಕ್ಲಿಯರ್ ಆಗೋವರೆಗೂ ಯಾವ ಗಾಡಿನೂ ಎಫ್ ಸಿ ಆಗಲ್ಲ. ನಾಳೆ ಬೇರೆ ಕಚೇರಿ, ನಾಳಿದ್ದು ಬೇರೆ, ಪ್ರತಿನಿತ್ಯ ನಡೀತಾ ಇರ್ತದೆ. ಪ್ರತಿನಿತ್ಯ ಖಂಡಿತವಾಗೂ ಇದಕ್ಕೊಂದು ಪರಿಹಾರ ಕಂಡುಕೊಳ್ಳೋವರೆಗೂ ನಾವು ಹೋರಾಟ ನಿಲ್ಲಿಸಲ್ಲ ಅಂತೇಳಿ ನಿಮ್ಮ ಮುಖಾಂತರ ತಿಳಿಸ್ತಾ ಇದ್ದೀನಿ. ಚಾಲಕರು ಮಾಲೀಕರು ದಯಮಾಡಿ ಪ್ರತಿಯೊಬ್ಬರಿಗೂ ತಿಳಿಸುವಂಥ ಕೆಲಸ ಮಾಡಿ. ದಯಮಾಡಿ ಸಾಕಷ್ಟು ಜನ ನಿನ್ನೆ ನಾನು ವಾಟ್ಸಪ್ ಮಾಡ್ತಾಯಿದ್ದಾರೆ. ಕಳೆದ 15 ದಿವಸ ನಾನು ಕೆಲವರಿಗೆ ಗ್ರೂಪಲ್ಲಿ ಹಾಕಿದಾಗೂ ಬಂದಿದೆ, ಮಾಹಿತಿಗಳಿದೆ. ದಯವಿಟ್ಟು ನೀವು ನಿಮ್ಮ ಆರ್ ಟಿ ಒಗಳಲ್ಲಿ ಎಲ್ಲಿ ಚಲನ್ ಕಟ್ಟಿರ್ತೀರ ಅಲ್ಲೇ ನೇರವಾಗಿ ಪ್ರಶ್ನೆ ಮಾಡೋಂಥರಾಗಿ, ಇಲ್ಲಾಂದರೆ ಬರವಣಿಗೆಲ್ಲ ಕೊಟ್ಟು ಆರ್ ಟಿ ಒ ಹತ್ರ ಒಂದು ಹೊಸ ಕಾಪಿಗೆ ಸೀಲ್ ಹಾಕ್ಸ್ಕೊಂಡು ತಗೊಂಬನ್ನಿ. ಇವ್ರನ್ನೆಲ್ಲ ಕೋರ್ಟ್ ಮೆಟ್ಲು ಹಾಕ್ಸಿ ಕೋರ್ಟ್ ಮುಖಾಂತರ ನ್ಯಾಯ ಪಡ್ಕೊಳ್ಳೋಣ. ದಯಮಾಡಿ ಪ್ರತಿಯೊಬ್ಬರಿಗೂ ಶೇರ್ ಮಾಡೋಂಥ ಕೆಲಸ ಮಾಡಿ. ನೀವು ಮಾಡದೇ ಇದ್ರೂ ನಮ್ಮ ಹೋರಾಟ ನಾವು ಮಾಡ್ತೀವಿ. ಯಾಕಂದರೆ ನಮ್ಮನ್ನು ಭಗವಂತ ಸೃಷ್ಟಿ ಮಾಡಿ ಬಿಟ್ಟುಬಿಟ್ಟಿದ್ದ ನಾವು ಲೀಡ್ರಾಗಿ ಪರವಾಗಿ ನಾವು ಕೆಲಸ ಮಾಡ್ತಾ ಇದ್ದೀವಿ. ಖಂಡಿತವಾಗೂ ಯಾವ ಪ್ರಶ್ನೆಗೂ ಮುಲಾಚ್ಕೊಡಲ್ಲ, ಯಾವನಿಗೂ ಬಗ್ಗೋದು ಇಲ್ಲ. ನಾವು ಬಗ್ಗೋದು ಒಂದೇ ಕಾನೂನು, ಇನ್ನೊಂದು ಭಗವಂತ. ಇದೆರಡಕ್ಕೆ ನಾವು ತಲೆ ಬಾಗೋದು. ಇದನ್ನು ಮೀರಿ ಯಾವನೇ ಬಂದರೂ ಅವ್ರನ್ನ ಎಲ್ಲಿ ಬಾಲ ಕಟ್ ಮಾಡಬೇಕು ಗೊತ್ತೋ ಕಟ್ ಮಾಡಿ ನಿಲ್ಲಿಸ್ತೀವಿ. ಅವ್ರ ಭ್ರಷ್ಟಾಚಾರದ ಹಣವನ್ನು ದಿನನಿತ್ಯ ಕಟ್ ಮಾಡ್ತಾ ಹೋಗ್ತೀವಿ. ಈಗಾಗಲೇ ಇಲಾಖೆಯಲ್ಲಿ ಇದೆ ಉದಾಹರಣೆ. ವಿತೌಟ್ ಎಫ್ ಸಿ ಮಾಡಿರೋ ಸಸ್ಪೆಂಡ್ ಆಗಿರೋದು, ಇನ್ನೊಬ್ಬ ವಿತೌಟ್ ಎಫ್ ಸಿ ಮಾಡಿದ್ರು ಸಸ್ಪೆಂಡ್ ಆಗಿರೋದು, ಮನೆಯೊಬ್ಬ ಆರ್ ಟಿ ಒ ಟ್ರಾನ್ಸ್ಫರ್ ಆಗಿರೋದು, ಇನ್ನೊಬ್ಬ ಮೇಲಧಿಕಾರಿ ಇನ್ನೊಬ್ಬರು ಟ್ರಾನ್ಸ್ಫರ್ ಮಾಡ್ತೀನಿ ಅತಿ ಶೀಘ್ರದಲ್ಲಿ. ಇದಾದ ನಂತರ ಇನ್ನೂ ಒಂದು 2-3 ಹೊಸದಾಗಿ ಲಿಸ್ಟಲ್ಲಿದ್ದಾರೆ ವಿತೌಟ್ ಎಫ್ ಸಿ ಅವರು. ಅವ್ರು ಬಿಡೋಕ್ಕೂ ಬರ್ತೀನಿ. ನೆಕ್ಸ್ಟು ದಾಖಲೆ ಸಮೇತ ರೆಡಿ ಇದೆ, ಬರ್ತೀನಿ, ಸಸ್ಪೆಂಡ್ ಮಾಡಿಸಿ ತೋರಿಸ್ತೀನಿ. ಮಿನಿಸ್ಟ್ರಿಗೆ ದೂರು ಕೊಟ್ಟರು ಕ್ರಮ ಆಗಲ್ಲ, ಲೋಕಾಯುಕ್ತಕ್ಕೆ ದೂರು ಕೊಟ್ಟರು ಕ್ರಮ ಆಗಲ್ಲ, ಕೋರ್ಟಿಗೆ ದೂರು ಕೊಟ್ಟರು ಕ್ರಮ ಆಗಲ್ಲ ಅಂದರೆ ಎಷ್ಟು ದಿನ ಲಂಚ ತಿಂತಾ ಇರ್ತೀರ? ಎಷ್ಟು ದಿನ ನಿಮ್ಮ ಲಂಚ ಒತ್ತರಕ್ಕೆ ನಾವು ಬಲಿಯಾಗಬೇಕು? ಇನ್ನು ಮುಂದಕ್ಕೆ ಅವೆಲ್ಲ ನಡೆಯಲ್ಲ. ನಾವು ತೋರಿಸ ಗಾಡಿ ಆಗ್ತಾ ಇಲ್ಲ, ಗಾಡಿ ಎಫ್ ಸಿ ಹೋಗ್ತಾ ಇದೆ. ಇದಕ್ಕೆಲ್ಲ ಕಾರಣ ನೀವೇ.